चलिए अब देखते हैं खबरें विस्तार से। केंद्रीय मंत्री प्रहलाद जोशी ने कहा है कि कांग्रेस के साथ मिलकर इंडी गठबंधन की कुछ पार्टियां संविधान को हवा में उछाल रही हैं और देश में संविधान को हाथ में लेकर घूम रही हैं, जिससे एक बार फिर साबित हो गया है कि वो संविधान और न्याय व्यवस्था का सम्मान नहीं करते हैं। हुबली में बोलते हुए उन्होंने कहा कि देश में कांग्रेस मुक्त भारत बन रहा है, लेकिन कांग्रेस नेताओं का रवैया नहीं बदल रहा है। अगर वो कोर्ट में उनके पक्ष में पेश होते हैं तो वो मान जाते हैं, नहीं तो वो न्याय व्यवस्था को दोष देते हैं। उन्हें ऐसे जज चाहिए जो उनकी बात सुने। वो मद्रास हाईकोर्ट के जजों के खिलाफ एक्शन की मांग कर रहे हैं। उनका कहना है कि तुष्टीकरण के पक्ष में कोई फैसला नहीं आया है, वो फैसले के खिलाफ अपील कर सकते हैं, लेकिन जज को खुद हटाया जाना चाहिए। अगर कोई जज भ्रष्टाचार करता है तो ये अपने पद का गलत इस्तेमाल करता है तो उसे हटाया जा सकता है। ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಸಹವಾಸದಿಂದ ಅವರ ಇಂಡಿ ಒಕ್ಕೂಟದ ಕೆಲವು ಪಾರ್ಟಿಗಳು ಯಾವ ರೀತಿ ಈ ದೇಶದಲ್ಲಿ ಸಂವಿಧಾನವನ್ನು ಕೈಯಾಗಿ ಹಿಡ್ಕೊಂಡು ಅಡ್ಯಾಡೋರು ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರ್ತಾ ಇದ್ದಾರೆ, ಸಂವಿಧಾನಕ್ಕೆ ದೇಶದ ನ್ಯಾಯಾಂಗಕ್ಕೆ ಒಂದು ನಯಾ ಪೈಸಾದಷ್ಟು ಅವರು ಗೌರವವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಐತಿಹಾಸಿಕವಾಗಿ ಹಲವಾರು ಘಟನೆಗಳಲ್ಲಿ ಸಿದ್ಧಗೊಂಡಿದೆ. ಹಿಸ್ಟಾರಿಕ್ಲಿ ಇಟ್ ಈಸ್ ಎ ಪ್ರೂವನ್ ಫ್ಯಾಕ್ಟ್. ಈಗ ಇಷ್ಟೆಲ್ಲ ಆಗಿ ಜನ ಇದನ್ನು ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಗಮನಿಸಿ ಕಾಂಗ್ರೆಸ್ ಮುಕ್ತ ಭಾರತದ ಕಡೆ ಹೆಜ್ಜೆ ಹಾಕಿದರೂ ಸಹಿತ ತಮ್ಮ ಆ್ಯಟಿಟ್ಯೂಡ್ ಸುಧಾರಿಸ್ಕೋಬೇಕನ್ನುವಂಥ ಒಂದು ಸದ್ಬುದ್ಧಿ ಅವರಿಗೆ ಬರದೇ ಇರೋದು ಅತ್ಯಂತ ದುರ್ದೈವ ಸಂಗತಿ. ನೀವು ಅವ್ರ ಪರವಾಗಿ ತೀರ್ಪು ಬಂದರೆ ಜಡ್ಜು, ಸಂವಿಧಾನ, ನ್ಯಾಯಾಂಗ ಒಳ್ಳೇದು. ಅವ್ರ ವಿರುದ್ಧವಾಗಿ ತೀರ್ಪು ಬಂದರೆ ಯಾವ್ಯಾವ ರೀತಿ ವರ್ತಿಸ್ತಾರೆ ಅಂತ ಹೇಳ್ತೇನೆ. ಸೋಮನಾಥ ಮಂದಿರದ ಪುನರ್ನಿರ್ಮಾಣದಲ್ಲಿ, ಅಯೋಧ್ಯ ರಾಮ ಮಂದಿರದ ವಿಷಯದಲ್ಲಿ, ರಾಮ್ ಸೇತು ವಿಷಯದಲ್ಲಿ, ಅಯೋಧ್ಯ ರಾಮ ಮಂದಿರದ ತೀರ್ಪು ಕೊಟ್ಟಾಗೂ ಸಹಿತ ಕಾಂಗ್ರೆಸ್ಸಿನ ಕೆಲವು ಸರ್ಕಲ್ಗಳಲ್ಲಿ ನ್ಯಾಯಾಂಗವನ್ನು ಟೀಕೆ ಮಾಡಿದರು. ಶಾಬಾನು ಪ್ರಕರಣದೊಳಗೆ ಪರಿತ್ಯಕ್ತ ಮಹಿಳೆಗೆ ಮಾಶಾಸನ ಕೊಡಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠದ ಆದೇಶವನ್ನು ಒಂದು ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ತಮ್ಮದು ಮೆಜಾರಿಟಿ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಸಂಪೂರ್ಣ ತೀರ್ಪನ್ನು ನಿರಸ್ತಗೊಳಿಸುವಂಥ ಪ್ರಯತ್ನ ಮಾಡಿದೆ. ಇಟ್ ವಾಸ್ ಜಸ್ಟ್ ಡಿಸ್ಕಾರ್ಡೆಡ್. ಅಲಹಾಬಾದ್ ಹೈಕೋರ್ಟದ್ದು ಏನು ಮಾಡಿದರು ಅಂತ ನಿಮ್ಗೆ ಗೊತ್ತಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಾಗ ಇವರಿಗೆ ತಾವು ಹೇಳುವಂಥ ಕೇಳುವಂಥ ನ್ಯಾಯಾಧೀಶರು ಬೇಕು. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಬೆಹ್ರಾ ಅಲಿ ಅಂಥೇಳಿ ಒಬ್ಬನ ಜಡ್ಜ್ ನೇಮಿಸಿದ್ರು ಕಾಂಗ್ರೆಸ್ ಪಾರ್ಟಿಯವರು, ಬೆಹ್ರಾ ಅಲಿ. ಆ ಬೆಹ್ರಾ ಅಲಿ ಮೊದಲು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರಾಗಿದ್ದರು, ಆಮೇಲಿಂದ ಹೈಕೋರ್ಟ್ ಜಡ್ಜ್ ಆದರು, ಮತ್ತು ಕಾಂಗ್ರೆಸ್ ಸೇರಿದ್ರು, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಸಂವಿಧಾನ ಕಿಸ್ತಿಯಲ್ಲಿ ಇಟ್ಟುಕೊಂಡು ಈಗ ತುಷ್ಟೀಕರಣದ ಪರವಾಗಿ ತೀರ್ಪು ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಮದ್ರಾಸ್ ಹೈಕೋರ್ಟಿನ ನ್ಯಾಯಾಧೀಶರ ಮೇಲೆ
ಅಲ್ಲಿ ತಮಿಳುನಾಡಿನ ತಿರುಪುರಕ್ಕಂಡ್ರು ಬೆಟ್ಟ, ಅಲ್ಲಿ ಒಂದು ದೀಪಸ್ತಂಭ ಅದ. ನಾನು ತಮಿಳುನಾಡಿನವ್ರಿಗೂ ಕೇಳಿದೆ ಏನಿದೆ ವಿಷಯ ಅಂತ. ಆ ದೀಪಸ್ತಂಭ ಅದು ಆ ದೇವಸ್ಥಾನಕ್ಕೆ ದೀಪ ಹಚ್ಚಲಿಕ್ಕೆ ಇದ್ದದ್ದು. ಆದರೆ ಇವರು ಹಲವಾರು ವರ್ಷಗಳಿಂದ ಅದನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರು. ಈ ಸರ್ತೆ ಯಾರೋ ಒಬ್ಬರು ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿ ಅಲ್ಲಿ ದೀಪ ಹಚ್ಚಬೋದು ಅಂತ ಆದೇಶ ಮಾಡಿದರು. ಆದರೆ ಅವ್ರ ವಿರುದ್ಧ ನೀವು ಅಪೀಲ್ ಮಾಡಿರಿ ನಿಮ್ಮ, ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ತೀರ್ಪು ಜಡ್ಜ್ಮೆಂಟ್. ಆದರೆ ಅವ್ರ ಮೇಲೆ ಇಂಪೀಚ್ಮೆಂಟ್ ಮೋಷನ್ ತರ್ತೀರಿ ನೀವು. ಆದರೆ ನಿಮಗೆ ಬೇಕಾದಂಗೆ ಜಡ್ಜ್ಮೆಂಟ್ ಕೊಡ್ಬೇಕು ಅವರು. ಅಂದರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಈ ತಥಾಕಥಿತ ಅಸಹಿಷ್ಣುತೆ ಅಂತ ಮಾತಾಡ್ತಾ ಇದ್ರು. ಯಾರಿಗಿದೆ ಅಸಹಿಷ್ಣುತೆ? ಈಗ ಏನೋ ಕಾರಣದಿಂದ ಅಸಹಿಷ್ಣುತೆ ಅಂತ ಮೋದಿ ಸರ್ಕಾರದ ಬಗ್ಗೆ ಶುರು ಮಾಡಿದ್ರೆ. ಏನು ಜನ ಮೊದಲನೇ ಟರ್ಮ್ದಲ್ಲಿ 14ರಿಂದ 19 ಅವಧಿಯಲ್ಲಿ ಅಸಹಿಷ್ಣುತೆ ಅಂತ ತಿಳ್ಕೊಂಡು ಬೊಬ್ಬೆ ಹೊಡ್ಕೋತಾ ಅಡ್ಡಾಡಿದ್ರು. ಜನ ತಿರಸ್ಕಾರ ಮಾಡಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ 19ರ ಅಧಿಕಾರ ಕೊಟ್ಟರು, 24ರ ಅಧಿಕಾರ ಕೊಟ್ಟ ಮೇಲೆ ಅದನ್ನು ಬಿಟ್ಟರು. ಅದು ಈ ಅಸಹಿಷ್ಣುತೆ ಏನಿದೆ ಪರಮಾವಧಿ ಮೇಲ್ಮನವಿ ಸಲ್ಲಿಸ್ಯಾರ. ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟು ಅಲ್ಟಿಮೇಟ್ಲಿ ಎಲ್ಲರೇ ಒಂದು ಕಡೆ ಎಲ್ಲೋ ಒಂದು ಕಡೆ ಡಿಸ್ಪ್ಯೂಟ್ ಬಂದಾಗ ಇವತ್ತಿಗೂ ಕ್ರೆಡಿಬಿಲಿಟಿ ಉಳಿಸ್ಕೊಂಡಂಥ ಒಂದು ಕ್ಷೇತ್ರದ ಪೈಕಿ ನ್ಯಾಯಾಂಗನೂ ಒಂದು. ಇವ್ರ ಮೇಲೆ 103 ಜನ ಕಾಂಗ್ರೆಸ್ಸು ಮತ್ತು ಇತರ MP ಗಳು ಸೇರಿ ಇಂಪೀಚ್ಮೆಂಟ್ ಮೋಷನ್ ಕೊಟ್ಟಾರೆ. ಇಂಪೀಚ್ಮೆಂಟ್ ಮೋಷನ್ ಯಾಕೆ ಕೊಡ್ತಾರೆ? ಜಡ್ಜ್ಗಳನ್ನು, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ಗಳನ್ನು ತೆಗೀಲಿಕ್ಕೆ, ಅಂದ್ರೆ ಅವ್ರ ಸರ್ವಿಸ್ನಿಂದ ತೆಗೆದು ಹಾಕಲಿಕ್ಕೆ, ಅವ್ರು ಮಿಸ್ಕಂಡಕ್ಟ್ ಇದ್ರೆ, ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಬಂದ್ರೆ, ಅವರು ತಮ್ಮ ಸ್ಥಾನದ ದುರುಪಯೋಗ ಮಾಡಿಕೊಂಡಿದ್ರ, ಅದಕ್ಕೆ ಇಂಪೀಚ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ, ವಾಗ್ದಂಡನೆ ಮಾಡಲಿಕ್ಕೆ. ಆದರೆ ಒಂದು ಜಜ್ಮೆಂಟಕ್ಕೆ ಮೊದಲನೇ ಬಾರಿ ಈ ದೇಶದೊಳಗೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ 75-76 ಇಯರ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೊದಲನೇ ಬಾರಿ ಇವತ್ತು ನ್ಯಾಯಾಧೀಶರನ್ನ ವಾಗ್ದಂಡನೆ ಗುರಿ ಮಾಡ್ತಾ ಇರುವಂಥ ಒಂದು ದುಸ್ಥಿತಿಗೆ ತಲುಪಿದ್ದಾರೆ. ಅಂದರೆ ಈಗ ನಾಳೆ ನಮ್ಮ ವಿರುದ್ಧ ಯಾರು ಅಕಸ್ಮಾತ್ ಜಡ್ಜ್ಮೆಂಟ್ ಕೊಟ್ಟರು, ಸಿದ್ದರಾಮಯ್ಯನ ವಿರುದ್ಧ ಏನಾದರೂ ಒಂದು ಜಡ್ಜ್ಮೆಂಟ್ ಕೊಟ್ಟರು, ಉದಾಹರಣೆಗೆ ನಾ ಹೇಳೋದು ಇತ್ತೀಚೆಗೆ ನನಗೆ ತಕ್ಷಣ ನೆನಪಾಗ್ತಾ ಇರೋದು, ಇಲೆಕ್ಟ್ರಲ್ ಬಾಂಡದಲ್ಲಿ ನಮ್ಮ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಪ್ಪ ಸುಪ್ರೀಂ ಕೋರ್ಟ್ನವರು, ನಮ್ಮದು ಮೆಜಾರಿಟಿ ಅದ ಅಂಥೇಳಿ ನಾವು ಇಂಪೀಚ್ಮೆಂಟ್ ಮಾಡೋದು. ಇದರ ಬಗ್ಗೆ ಜನ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ವಿರೋಧ ಪಕ್ಷಗಳ ಮಾನಸಿಕತೆ ಏನದ? ಒಂದು ಹಿಂದೂ ವಿರೋಧಿ, ಎರಡನೇದು ಸಂವಿಧಾನ ವಿರೋಧಿ. ಇದಕ್ಕಾಗಿ ನಾನು ಇದೇ ವಿಷಯವನ್ನು ಪ್ರೈಮ್ ಮಾಡಿಕೊಂಡು ನಿಮ್ಮ ಜೊತೆಗೆ ನಾನಿವತ್ತು ಮಾತನಾಡ್ತಾ ಇದ್ದೇನೆ. कांग्रेस का एक बड़ा बयान सामने आया है। राज्य सरकार के चीफ व्हिप और विधान परिषद सदस्य सलीम अहमद ने केंद्र सरकार चुनाव आयोग पर गंभीर आरोप लगाए हैं। उन्होंने कहा है कि ये वोट चोरी नहीं बल्कि सीधे तौर पर वोट डकैती है। सलीम अहमद ने बताया कि कांग्रेस दिल्ली में केंद्र सरकार और चुनाव आयोग के खिलाफ बड़ा विरोध प्रदर्शन करेगी। इस प्रदर्शन में कांग्रेस नेता राहुल गांधी, AICC अध्यक्ष मल्लिकार्जुन खड़गे, कर्नाटक के मुख्यमंत्री सिद्धारमैया, उप मुख्यमंत्री DK शिवकुमार सहित कई वरिष्ठ नेता भी शामिल होंगे। उन्होंने कहा कि वोट चोरी का मुद्दा बेंगलुरु सेंट्रल लोकसभा सीट से शुरू हुआ था और अब ये लगातार चलने वाली लड़ाई बन चुका है। सलीम अहमद के मुताबिक बिहार समेत कई राज्यों में वोट चोरी की घटनाएं सामने आई हैं। ಡೆಲ್ಲಿಯಲ್ಲಿ ಬೃಹತ್ ವೋಟ್ ಚೋರಿಯ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಮಲೀಲಾ ಮೈದಾನದಲ್ಲಿ 1 ಗಂಟೆಗೆ ಪ್ರತಿಭಟನೆ ಸಭೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಪ್ರತಿಭಟನೆಗೆ
ರಾಜ್ಯದಿಂದ ಕನಿಷ್ಠ 10,000 ಜನ ಹೋಗ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ಮಂತ್ರಿಮಂಡಲದ ಸದಸ್ಯರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವೋಟ್ ಚೋರಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟ್ ಚೋರಿ ಎಲ್ಲ ವೋಟಿನ ಡಕಾಯಿತಿ ಮಾಡಿದ್ದಾರೆ. ಅದರ ಮೂಲಕ ಹಲವಾರು ರಾಜ್ಯಗಳಲ್ಲಿ ಜನ ಆದೇಶದ ವಿರುದ್ಧ ವೋಟ್ ಚೋರಿ ಮೂಲಕ, ವೋಟಿನ ಡಕಾಯಿತಿ ಮೂಲಕ ಗೆದ್ದಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಮುಂದೆ ನಡೆದಂತಹ ಚುನಾವಣೆಗಳಲ್ಲಿ ಬಿಹಾರಲ್ಲೂ ಕೂಡ ವೋಟ್ ಚೋರಿ ಮೂಲಕ ಗೆದ್ದಿದ್ದಾರೆ ಅಂತ ನಾವು ನೇರ ಆರೋಪ ಮಾಡ್ತೇವೆ. ಯಾಕಂತ ಹೇಳಿದ್ರೆ 96% ಸ್ಟ್ರೈಕ್ ರೇಟ್ BJPಗೆ ಮತ್ತು JDUಗೆ ಅಂತ ಹೇಳಿದ್ರೆ ಅದು ನಂಬಕ್ಕೆ ಸಾಧ್ಯ ಇಲ್ಲ. ನಿತೀಶ್ ಕುಮಾರ್ ಅವರಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಅದು ನಡೆಯೋಕ್ಕಾಗಲ್ಲ. ಯಾವ ಘನ ಕಾರ್ಯ ಮಾಡಿದಂಥ ಜನ ಇವತ್ತು ಅಷ್ಟು ಸೀಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಇವತ್ತು ಕೂಡ ಅವರ ಪಕ್ಷದವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ, ಪ್ರತಿಭಟನಾ ಕಾರ್ಯಕ್ರಮ ಡೆಲ್ಲಿ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಹೋರಾಟ ಕೇವಲ ಚುನಾವಣೆಗೆ ಮಾತ್ರ ಅಲ್ಲ, ನಮ್ಮ ಓಟು ನಮ್ಮ ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದಂತಹ ಕೇಂದ್ರ BJP ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶಾಮೀಲಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಹಾಗೂ ಅವರ ಅಲಯನ್ಸ್ ಪಾರ್ಟ್ನರ್ ಅಭ್ಯರ್ಥಿಗಳ ಗೆಲ್ಲಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ಹಿಂದೆ ಕಾರಣದ ಕೈಗಳಿವೆ, ದೊಡ್ಡ ಷಡ್ಯಂತ್ರ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಆರಂಭ ಅಲ್ಲ, ನಿರಂತರ ಜನರನ್ನು ಜಾಗೃತಿಗೊಳಿಸುವಂತಹ ದೊಡ್ಡ ಕೆಲಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಡೀತಾ ಇದೆ. ನಿನ್ನೆ ತಾನೇ ಮಾಹಿತಿ ಸಿಕ್ತು, ಅಲನ್ ಕ್ಷೇತ್ರದಲ್ಲಿ ಗುತ್ತೇದಾರ ಮಗ ಶಾಮೀಲಾಗಿದ್ದಾನೆ ವೋಟ್ ಚೋರಿಯಲ್ಲಿ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆ BJPಯವರು ಎಲೆಕ್ಷನ್ ಕಮಿಷನ್ನ ತಮ್ಮ ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ಅವ್ರಿಗೆ ಎಲ್ಲಿ ಗೆಲ್ಲಿಸ್ಬೇಕು, ಹೇಗೆ ಗೆಲ್ಲಿಸ್ಬೇಕಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, BJP ಕಮಿಷನ್ ಆಗಿ ಪರಿವರ್ತನೆ ಆಗಿದೆ. ಯಾವ ರೀತಿಯಲ್ಲಿ CBI, ED, IT ತನ್ನ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಕೂಡ ತಮ್ಮ ಹತೋಟಿಲಿಟ್ಕೊಂಡು ಚುನಾವಣೆ ಓಟನ್ನು ಕದಿಯುವಂಥ ಕೆಲಸ ಇವತ್ತು BJP ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ, ಅಮಿತ್ ಶಾ ಆದೇಶದ ಮೇರೆಗೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ರಾಜ್ಯದಲ್ಲೂ ಕೂಡ ಹೋರಾಟ ಮಾಡುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.